ಸರ್, ಈಗ ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಆರ್ ಅಶೋಕ್ ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸೋತಿದ ಕಾರಣಕ್ಕಾಗಿ ಆ ಸಿಡಿಕಾಯಿಯನ್ನು ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ. ಅದರಿಂದ ನಾವು ಸೋತಿದ್ದೀವಿ. ಈಗ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಬಿಜಾಪುರನ್ನು ಕೂಡ ನಾವು ನಿರೀಕ್ಷೆ ಮಾಡಿದ್ವಿ, ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ವಿ. ಅದು ಗೆಲ್ಲಕ್ಕಾಗಲಿಲ್ಲ. ಜನ ನಮ್ಮ ನಿರೀಕ್ಷೆ ತಕ್ಕಂಥ ಆಶೀರ್ವಾದ. ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆ. ಈ ಸರಿ 9 ಸ್ಥಾನ ಗೆದ್ದಿದ್ರು. ಅವರೆಷ್ಟಿದ್ರು ಹೋದ ಸರಿ? ಎಷ್ಟಿದೆ ಈಗ? ಸೋತಿರೋರು ಯಾರು? ಯಾರಿಗೆ ಸೋತಿರೋರು? ನಮಗೆ 13% ವೋಟ್ ಜಾಸ್ತಿ ಆಗಿದೆ. ನಾವು ಸೋತಿದ್ದೀವ? ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇ ಸ್ಥಾನಗಳು. ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಸೋತಿರೋರು ಅವರು. ಹೋದ ಸರಿ 303 ಇದ್ದರು ಬಿ ಜೆ ಪಿಯವರು. ಈ ಸರಿ ಎಷ್ಟು ಗೆದ್ದಿದ್ದರು? 240. ಸೋತವರು ಯಾರು? ನಾವೆಲ್ಲಿ ಸೋತಿದ್ದೀವಿ? ನಾವು 51 ಇತ್ತು, 100 ಆಗಿದ್ದೀವಿ. ಈಗ ಸೋತಿದ್ದೀವ? ಸೋತಿದ್ದೀವಿನೆಯ? ಸುಮ್ಮನೆ ನೀವು ಅಂಕಿಅಂಶಗಳು ನೋಡಲ್ಲ, ಏನಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋದು. ಹೋದ ಸಾರಿ 31% ಓಟ್ ಬಂದಿತ್ತು ನಮಗೆ. ಈ ಸರಿ 45 ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟ್. ನಾವೇ ಸೋತಿದ್ದೀವ? ಏನೋ ಸುಮ್ಮನೆ ಏನಾದ್ರು ನಾವು ಸ್ಥಾನ 14-15 ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು. ಗೆಲ್ಲಿಲ್ಲ ಅಷ್ಟೇ. ಆದರೆ ಒಂದು ಸ್ಥಾನದಿಂದ 9 ಸ್ಥಾನಕ್ಕೆ ಹೋಗಿದ್ದೀವಿ. ಎಲ್ಲಿ ಸೋತಿದ್ದೀವ? ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮಗೆ ಕಡಿಮೆ ಬಂದಿದೆ ಓಟು. ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಅಂತಂದರೆ ಸೋತವರು ಅವರು. ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ. ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಉಳಿದ ರಾಜ್ಯಕ್ಕಿಂತ ಕಡಿಮೆ ಇದೆ. ನಾವು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಉಳಿದ ರಾಜ್ಯಕ್ಕಿಂತ ಕಡಿಮೆ. ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಪ್ರಭಾಕರ ಇಲ್ಲ. ಬೇರೆ ರಾಜ್ಯಕ್ಕಿಂತ ನಾವು 2021 11/4 ಆಗ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ? 35 ರೂಪಾಯಿ ಇತ್ತು. 35% ತೆರಿಗೆ ಆಗ್ತಾ ಇದ್ರು. ಎಷ್ಟು? 35. ಡೀಸೆಲ್ ಮೇಲೆ 24 ರೂಪಾಯಿ ತೆರಿಗೆ ಆಗ್ತಿದ್ರು ಆ ಕಾಲದಲ್ಲಿ. ಯಾರ ಕಾಲದಲ್ಲಿ ಇದು? 21 ನವೆಂಬರ್ 4, 2011. ಯಾರ ಕಾಲ ಅದು? ಆಗೆಷ್ಟಿತ್ತು ರೇಟು? 35 ರೂಪಾಯಿ ಮೇಲೆ ಪೆಟ್ರೋಲ್ಗೆ ಆಗ್ತಾಯಿದ್ರು ತೆರಿಗೆ. ಗೊತ್ತಾಯ್ತಾ? ಸೇಲ್ ಟ್ಯಾಕ್ಸ್ನ 35 ರೂಪಾಯಿ ಆಗ್ತಿದ್ರು 1 ಲೀಟ್ರಿಗೆ. ಅಲ್ಲ, 35%. ಆಮೇಲೆ ನಾವು 24% ಡೀಸೆಲ್ ಮೇಲೆ ಆಗ್ತಾಯಿದೆ. ಈಗ ಎಷ್ಟಾಗಿದೆ? 25.92 ಇಳಿಸಿದ್ರು. ಆಮೇಲೆ ಯಾಕಂತಂದರೆ ದಿಲ್ಲಿಯವರು ಇಳಿಸಿದ್ರು, ಆಗ ಇವರು ಇಳಿಸಿದ್ರು. 35ರಿಂದ 25.92ಕ್ಕೆ ಇಳಿಸಿದ್ರು. 14.34ಕ್ಕೆ ಇಳಿಸಿದ್ರು. ಆಮೇಲೆ 7% ರೂಪಾಯಿನಷ್ಟು ಕಡಿಮೆ ಮಾಡೋದು. ಯಾಕಂದರೆ ಇದು ಆಗ ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ ಕಡಿಮೆ ಮಾಡಿ. ಈ ಕಡೆ ನೋಡಿ. ನೀನು ತೆಗಿದಿರ ತಗೋರಿ. ನಿಮ್ಗೆ ಹೇಳ್ದಾಗೆಲ್ಲ ಕೇಳೋಕ್ಕಲ್ಲ ನಾ ಇರೋದು.
ನೀವು ತೆಗಿಯಾಗಿದ್ರೆ ತೆಗೀರಿ, ಫೋಟೋನು ತೆಗೀರಿ, ಹೋಗಿರಿ. ಪ್ರಶ್ನೆ ಕೇಳಿರೋರು ಅವ್ನ ಕಡೆ ತಿರುಗಿಳ್ದು ನಿನ್ನ ಕಡೆ ತಿರುಗಿಕೊಳ್ಳ, ಅದು ಕ್ಯಾಮ್ರಾ, ನನಗೇನು ಫೋಟೋ ಬೇಡ. ಹಾಂ, ಗೊತ್ತಾಯ್ತೇನಪ್ಪ? ಅರ್ಥ ಆಯ್ತಾ ನಿಮಗೆ? ಈಗ ಕರ್ನಾಟಕದಲ್ಲಿ 99.85 ಪೆಟ್ರೋಲ್ ಬೆಲೆ ಇತ್ತು, 3 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅಲ್ಲ, 15/6/15ನೇ ತಾರೀಕಿನಿಂದ ಜಾರಿಗೆ ಬಂದಿದೆ 3 ರೂಪಾಯಿ ಹೆಚ್ಚು ಮಾಡಿರೋದು. 15 ಯಾವತ್ತು? ನಿನ್ನೆಯಿಂದ ಹೆಚ್ಚು ಮಾಡಿದ್ದೀವಿ. ಅದು ಈಗ 102 ರೂಪಾಯಿ 86 ಪೈಸೆ ಆಗಿದೆ. 99.85ರಿಂದ 102 ರೂಪಾಯಿ 86 ಆಗಿದೆ. ತಮಿಳುನಾಡಿನ ಸಮ ಆಗಿದೆ. ಕಾಸರಗೋಡು ಯಾವ ರಾಜ್ಯ ಅದು? ಕೇರಳ, 106 ರೂಪಾಯಿ 66 ಪೈಸೆ. ಅನಂತಪುರ ಯಾವ ರಾಜ್ಯ ಅದು? ಆಂಧ್ರ, ಅದರಲ್ಲಿ 109.44. ಹೈದರಾಬಾದ್, ತೆಲಂಗಾಣ 107 ರೂಪಾಯಿ 44.0. ಮಹಾರಾಷ್ಟ್ರ ಕಾಗಲ್ 104.46. ನಾವು ಕಡಿಮೆ ಇದ್ದೀವಿ, ಜಾಸ್ತಿ ಇದ್ದೀವಿ? ಹಾಂ, ಕಡಿಮೆ. ಮತ್ತು 3 ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಹಾಂ? UPA ಸರ್ಕಾರದ ಹೇಳಿ ಸರ್. ಈಗ UPA ಸರ್ಕಾರದಾಗ ಕುಮಾರಸ್ವಾಮಿ ಇದ್ದಾಗ ಲೀಡರ್ ಆಫ್ ದಿ ಫ್ಲೋರ್ ಲೀಡರ್ ಇದ್ನಲ್ಲ, 35% ಇತ್ತು. ಯಾರ ಕಾಲ ಆಯ್ತು? ಅದು ಆಯ್ತಾ? ಮೋದಿ ಅವ್ರದ್ದು ಹೇಳಿ ಸರ್. UPA ಮೋದಿ ಹೇಳಿ ಸರ್. ರಾಜಸ್ಥಾನ ಎಲ್ಲಿ ಎಷ್ಟು? ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು? ನಮ್ಮದು 102 ಇದ್ದರೆ ಅವರು 104.86. ಅಲ್ಲಿ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ. ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು? ಯಾರ ಪಕ್ಷ ಸರ್ಕಾರದಲ್ಲಿರೋದು? 106.47. ಗೊತ್ತಾಯ್ತಾ? ಸೊ ಕರ್ನಾಟಕ 102.86. UPA ಸರ್ಕಾರದ ಮೋದಿ ಮಾಡಿದ್ದು ಹೇಳಿ. UPA ಸರ್ಕಾರದ ಮೋದಿ ನೋಡಪ್ಪ, ನಾವು ರ್ಯಾಷನಲೈಸ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ. ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದದರಿಂದ ಮಾಡಬಾರ್ದು, ಮೊದಲನೇ ವರ್ಷ ಅಂತೇಳಿ ಮಾಡಿರಲಿಲ್ಲ. ಈಗ ಚುನಾವಣೆ ಆಗಿದೆ, ಪಾರ್ಲಿಮೆಂಟ್ ಚುನಾವಣೆ ಆಗಿದೆ, ಮತ್ತು ಈ ಚುನಾವಣಾ ವರ್ಷ ಅಲ್ಲ. ಅದಕ್ಕೋಸ್ಕರವಾಗಿ ರ್ಯಾಷನಲೈಸ್ ಮಾಡೋಕ್ಕೋಸ್ಕರ